ಮಗ ಯಾವಾಗ್ಲೂ ಬ್ಯಾಕ್ ಡೋರಲ್ಲಿ ಹತ್ಕೊಂಡು ಹಂಗೆ ಬ್ಯಾಕ್ ಡೋರ್ ಇಟ್ಕೊಂಡು ಹೋಯ್ತಾ ಇದ್ದ. ಈಗ ಫ್ರಂಟ್ ಡೋರಲ್ಲಿ ಹತ್ಕೊಂಡು ನಮ್ ಕಡೆಗೆ ಲುಕ್ ಕೊಡ್ತಾವನೆ ಅಂದ್ರೆ ಎಲ್ಲೋ ಮಿಸ್ ಹೊಡಿತೈತೆ. ಇರು, ಏನ್ ವಿಷಯ ಅಂತ ತಿಳ್ಕತೀನಿ. ಸಂಧ್ಯಾ, ಯಾರ್ ತರ ಕೇಳ್ತಿದ್ಯೆ? ಅದೇ ಕಣೆ, ಆ ರಮ್ಯಾ ಲವರ್ ಅವನಲ್ಲ. ಅವನ್ಗೆ ಹೆಂಗೆ ಗೊತ್ತಿರ್ತದೆ? ಅವನೊಂಥರ ನ್ಯೂಸ್ ಚಾನೆಲ್ ಇದ್ದಂಗೆ. ಏನಂತೆ? ನಿನ್ನ ಈ ನನ್ ಮಗನ್ಗೆ 1 ತಿಂಗಳು ಅಡ ಇಟ್ಟವನಂತೆ. ಅಡ ಇಟ್ಟವನ? ಅವನ್ ಯಾವನೆ ಅವನು ನನ್ನನ್ನ ಅಡ ಇಡೋನು? ಇನ್ಯಾರ್ಗೆ ಇದ್ದದ ಧೈರ್ಯ? ಅವನೇ ಆ ರಾಜ ಹುಲಿ. ಅವನ್ ಯಾಕೆ ನನ್ನನ್ನ ಅಡ ಇಡ್ತಾನೆ? ಸರಿಯಾಗಿ ಹೇಳೆ. ಆ ಮೋನಿಗೂ ಇವನ್ಗೂ ನಿನ್ ವಿಚಾರದಲ್ಲಿ ಏನೋ ಕಿರಿಕ್ ಆಗೋ ತರ ಇತ್ತಂತೆ. ಆಗ ರಾಜ ಹುಲಿ ಎಂಟ್ರಿ ಆಗಿ ಏನು ಅಂತ ವಿಚಾರಿಸಿದ್ನಂತೆ. ನಿನ್ ಹಿಂದೆ ಬಿದ್ದರಲ್ಲಿ ನನ್ ಮಗ ಸೀನಿಯರ್ ಅಂತ ಗೊತ್ತಾಯ್ತಂತೆ. ಅದಕ್ಕೆ ನಿನ್ನ 1 ತಿಂಗಳು ನನ್ ಮಗನ್ಗೆ ಅಡ ಇಟ್ಟವ್ರಂತೆ. ನೀನೇನಾದ್ರೂ ಈ ನನ್ ಮಗನ್ ಓಕೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಅವನಂತೆ. ಅವನೇನ್ ಅನ್ಕೊಂಡ್ಬಿಟ್ಟವನಂತೆ ರಾಜ ಹುಲಿ? ಇವ್ರ ಮ್ಯಾಟ್ರಿಗೆ ಅವನ್ ಯಾಕೆ ಎಂಟ್ರಿ ಆಗ್ಬೇಕು? ಹುಡುಗರೇ ಹಂಗೆ ಕಣೆ, ದೋಸ್ತಿಗೋಸ್ಕರ ಜೀವ ಕೊಡ್ತಾರೆ. ಏ ಲಕ್ಷ್ಮಿ, ಅಲ್ಲಿ ನೋಡು. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ. ಭಾಲಾರೆ ಇವ ಭಾರಿ ಮೋಜುಗಾರ, ಭಾಲಾರೆ ಇವ ತೀರ ಮೋಸಗಾರ. ಭಾಲಾರೆ ಇವ ಭಾರಿ ಮೋಜುಗಾರ, ಭಾಲಾರೆ ಇವ ತೀರ ಮೋಸಗಾರ. ದೂರದಿಂದ ಬಂದಂಥ ಸುಂದರಾಂಗ ಜಾಣ. ಓಯ್ ಬೈಲಿ, ಯಾಕೆ? ಏನು